ಸೊ ಇವತ್ತು ನಾನೊಂದು ಚಿಕ್ಕ ಸ್ಟೋರಿಯನ್ನು ಹೇಳ್ತೀನಿ. ಈ ಸ್ಟೋರಿನಲ್ಲಿ ಕೆಲವೊಂದು ಜೀವನಕ್ಕೆ ಅತ್ಯಮೂಲ್ಯವಾಗಿರ್ತಕ್ಕಂಥ ಕೆಲವೊಂದು ಸಂದೇಶ ಸಿಗಬಹುದು ಅಂತ ನಾನು ಭಾವಿಸಿದ್ದೀನಿ. ಸೊ ದ ಸ್ಟೋರಿ ಏನಪ್ಪ ಅಂತಂದರೆ, ಒಂದು ಊರಿತ್ತಂತೆ ಅಥವಾ ಒಂದು ರಾಜ್ಯ ಇತ್ತಂತೆ. ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇತ್ತಂತೆ. ಆ ರಾಜನ ಹೆಸರು ನಿಮ್ಗೆ ಯಾವ ರೀತಿ ಬೇಕೋ ಆ ನೇಮನ್ನು ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾನಾದರೆ ರಾಜ ಮಾನ್ಸಿಂಗ್ ಅಂತ ಇಟ್ಕೊಳ್ತೀನಿ, ಅಥವಾ ರಾಜ ವರ್ಧನ ಅಂತ ಇಟ್ಕೊಳ್ತೀನಿ. ಈ ರೀತಿ ಒಂದು ಕಾಲದಲ್ಲಿ ಒಂದು ರಾಜ್ಯ ಇತ್ತಂತೆ. ಸೊ ರಾಜನ ಹತ್ರ ಚಿನ್ನದ ಅರಮನೆ, ವಜ್ರದ ಸಿಂಹಾಸನ, ಅಸಂಖ್ಯಾತವಾಗಿರ್ತಕ್ಕಂಥ ಒಂದು ಸಂಪತ್ತು ಇತ್ತಂತೆ. ಆದರೆ ರಾಜ ಪ್ರತಿಯೊಂದನ್ನು ಕೂಡ ಭಾವಿಸ್ತಿದ್ದಂತೆ, ನಾನು ಶ್ರೇಷ್ಠ, ನನ್ನ ಹತ್ರ ಎಲ್ಲ ಇದೆ, ನನ್ನ ಹತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ಕೊರತೆ ಇಲ್ಲ. ಈ ರೀತಿ ರಾಜ ಭಾಳ ಥಿಂಕ್ ಮಾಡ್ತಾ ಇದ್ದಾನೆ. ಸೊ ಪ್ರತಿ ಕ್ಷಣವೂ ಕೂಡ ಅವನು ವಿಶ್ರಾಂತಿನೇ ತೊಗೊಳ್ತಲೇ ಇರಲಿಲ್ಲ. ಸೊ ಪ್ರತಿ ಕ್ಷಣವೂ ಸಭೆ ಮಾಡೋದು, ಯುದ್ಧ, ಯೋಜನೆ, ತೆರಿಗೆ, ಲೆಕ್ಕ, ಯಾವತ್ತೂ ಕೂಡ ಅವ್ನಿಗೇನು ಇದು ಬರೋದು ರೀತಿಯಲ್ಲಿ 24 ಗಂಟೆನೂ ಕೂಡ ಇದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇದ್ದಂತೆ. ಸೊ ಅವನು ಮಂತ್ರಿಗೆ ಮತ್ತು ಅವನ ಮಗನಿಗೆ ಎಲ್ಲ ಕಡೆನೂ ಕೂಡ ಹೇಳ್ತಾ ಇದ್ದಂತೆ. ಏನು ಹೇಳ್ತಾ ಇದ್ದ ಅಂದರೆ, ಹಣ ಇದ್ದರೆ ಪ್ರತಿಯೊಂದನ್ನು ಕರೆಸ್ಬೋದು, ಅವನ ಸೇವಕರು, ಮಂತ್ರಿಗಳು, ಸೈನಿಕರು, ಏನು ಬೇಕು ಪ್ರತಿಯೊಂದನ್ನು ಕೂಡ ಹಣ ಇದ್ದರೆ ಕರೆಸ್ಬೋದು ಅಂತ ಅಂದ್ಬಿಟ್ಟು ಅವ್ನು ಹೇಳ್ತಾರೆ. ಸೊ ಎಲ್ಲರೂ ಕೂಡ ಒಂದಿನ ಏನಂತಂದರೆ, ಎಲ್ಲರೂ ಸಮಯಕ್ಕೆ ಕಾಯಬೇಕಾಗಿತ್ತು. ಏನು ಕಾಯಬೇಕಾಗಿತ್ತು ಅಂದರೆ, ರಾಜನ ಭೇಟಿ ಮಾಡಲಿಕ್ಕೆ. ಇವನ ರಾಜನಿಗಿನ್ನಲೂ ಕೂಡ ಅತಿ ಶ್ರೀಮಂತರು ಕೂಡ ಇರ್ತಾರೆ. ಯಾಕಂತಂದರೆ ಒಬ್ಬ ರಾಜ ಅಂತ ಎಲ್ಲರೂ ನೋಡ್ಕೊತಾರೆ. ಪಕ್ಕದಲ್ಲಿ ಇರ್ತಕ್ಕಂಥ ರಾಜರು ಕೂಡ ಶ್ರೀಮಂತ ಆಗಿರೋರು ಇರ್ತಾರೆ. ಸೊ ಒಮ್ಮೆ ಏನು ಮಾಡ್ತಾನೆ ಅಂತ ಅಂದರೆ, ಒಬ್ಬ ರೈತರ ಬರ್ತಾನಂತೆ. ಒಬ್ಬ ರೈತ ಅರಮನೆಗೆ ಬಂದ್ಬಿಟ್ಟು, ರಾಜ ನನಗೆ ಸಮಯ ಕೊಡಿ ಅಂತ ಅಂದ್ಬಿಟ್ಟು ಸ್ವಲ್ಪ ಕೇಳ್ತಾನೆ. ಅಂದರೆ ಅವನೇನೋ ಕೇಳಬೇಕಿರತ್ತೆ, ಆ ರೀತಿ ಸಮಯ ಬಂದು ಕೊಡಿ ಅಂತ ಕೇಳ್ತಾನೆ. ಸೊ ಅದಕ್ಕೆ ರಾಜ ಅವನ ಹತ್ರ ಹೇಳ್ತಾನಂತೆ, ನೋಡಪ್ಪ, ನನ್ನ ಹತ್ರ ಕೊಡಲಿಕ್ಕೆ ಸಮಯ ಇಲ್ಲ, ನನ್ನ ಹತ್ರ ಹಣ ಇದ್ದರೆ ಎಲ್ಲವೂ ಸಿಗುತ್ತೆ ಅಂತ ಅಂದ್ಬಿಟ್ಟು ಅವನು ಅಂದ್ಕೊಂಡಿದ್ನಲ್ಲ. ಆವಾಗ ಒಬ್ಬ ರೈತನ ಮಾತು, ಬಡ ರೈತನ ಮಾತು ಅವನ ಒಂದು ಥಿಂಕಿಂಗನ್ನು ಚೇಂಜ್ ಮಾಡುತ್ತೆ. ಈಗ ಯಾರೇ ಬಂದರೂ ಕೂಡ ಏನಂತ ಕೇಳ್ತಾರೆ, ಹಣ ನನಗೊಂದು 10,000 ಕೊಡಿ, ಖರ್ಚಿಗೆ ಬಳಸಬೇಕು ಅಂತ ಕೇಳ್ಬೋದು. ಆದರೆ ಸಮಯನೇ ಇಲ್ಲ ಅಂತ ಅಂದ್ಬಿಟ್ಟು ರಾಜ ಹೇಳ್ಬಿಡ್ತಾನೆ. ಸೊ ರಾಜ ಏನು ಮಾಡ್ತಾನೆ ಅಂದರೆ, ಯೋಚನೆ ಮಾಡ್ತಾನೆ, ಒಬ್ಬ ಬಂದಂಥ ವ್ಯಕ್ತಿ ನನ್ನ ಹತ್ರ ಹಣ ಏನನ್ನೂ ಕೇಳಿದೆ, ಸಹಾಯನೂ ಕೇಳಿದೆ, 1 ನಿಮಿಷ ಸಮಯ ಕೊಡಿ ಅಂತ ಅಂದಲ್ಲ, ನನ್ನ ಹತ್ರ 1 ನಿಮಿಷ ಸಮಯ ಇಲ್ಲ. ಕೋಟ್ಯಾಂತರ ರೂಪಾಯಿ ಸಂಪತ್ತಿದೆ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಕೋಟ್ಯಾಂತರ ರೂಪಾಯಿ ನನ್ನ ಹತ್ರ ಅಧಿಕಾರಿಗಳಿದ್ದಾರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಮಾಡೋದು, ಚಿಟಿಕೆ ಹೊಡೆದ್ರೆ ಮಾಡ್ತಕ್ಕಂಥ ಕೆಲಸಗಳಿದ್ದಾರೆ. ಸೊ ಇದೇ ಸಮಯದಲ್ಲಿ ಏನಾಯಿತು, ರಾಜ ಯೋಚನೆ ಮಾಡ್ತಿರ್ತಕ್ಕಂಥ ಟೈಮಲ್ಲಿ ಸಂಜೆ ಆಯಿತು. ಸೊ ಅರಮನೆಗೆ ಒಬ್ಬ ವೃದ್ಧ ಸಾಧು ಬರ್ತಾನೆ. ಅವನ ಕೈಯಲ್ಲಿ ಒಂದು ಹಳೆ ಗಂಟೆ ಇತ್ತಂತೆ. ಸಾಧು ಹೇಳ್ತಾನೆ, ರಾಜನೇ, ಈ ಗಂಟೆ ಅಪರೂಪ. ರಾಜ ಮೊದಲೇ ಅವನಿಗೆ ಮನಿ ಮೈಂಡೆಡ್, ಹೇಗಂತಂದರೆ ದುಡ್ಡು ಎಲ್ಲ. ಸಾಧು ಹೇಳ್ತಾನೆ, ರಾಜನೇ, ಈ ಗಂಟೆ ಅಪರೂಪದ್ದು. ರಾಜ ಹೇಳ್ತಾನೆ, ಇದರ ಬೆಲೆ ಎಷ್ಟು? ಸಾಧು ನಗ್ತಾ ಹೇಳ್ತಾನೆ, ಇದಕ್ಕೆ ಹಣಕ್ಕೆ ಸಿಗೋದಿಲ್ಲ ಮಹಾರಾಜ ಅಂತ. ಹಣಕ್ಕೆ ಸಿಗಲ್ಲ ಮಹಾರಾಜ ಅಂದ ತಕ್ಷಣನೇ ರಾಜನಿಗೆ ಕೋಪ ಬಂತು, ಅಹಂಕಾರ ಕೆರಳ್ಬಿಡ್ತು ಅವನಿಗೆ. ಏನಕ್ಕೆ ಕೆರಳದಂದರೆ, ನನ್ನ ಬಳಿ ರಾಜ್ಯದ ಸಂಪೂರ್ಣ ಸಂಪತ್ತು ಇದೆ, ಈಗ ನಾನು ಕೊಂಡ್ಕೋತೀನಿ, ನಿನ್ನನ್ನು ನಾನು ಸಂಪೂರ್ಣವಾಗಿ ನನ್ನ ಅಡಿಯಾಳಾಗಿ ಇಟ್ಕೊಳ್ತೀನಿ ಅಂತ ಅಂದ್ಬಿಟ್ಟು ರಾಜ ಹೇಳ್ತಾನೆ. ಸಾಧು ಹೇಳ್ತಾನೆ, ಈ ಗಂಟೆ ನಿಮಗೆ ದಿನಕ್ಕೆ ಕೇವಲ 1 ಗಂಟೆ ಕೊಡುತ್ತೆ. ಆ 1 ಗಂಟೆಯಲ್ಲಿ ನೀವೇನು ಬೇಕಾದ್ರೂ ಮಾಡ್ಬೋದು, ಆದರೆ ಹಣವನ್ನು ಮಾತ್ರ ಬಳಸಬಾರ್ದು. ರಾಜ ಒಪ್ಕೋತಾನೆ. ಅವನಿಗೆ ಅದು ಸುಲಭ ಅಂತ ಭಾಸ ಆಗುತ್ತೆ. ಯಾಕಂತಂದರೆ ರಾಜನಿಗೆ ಹಣ ಇಲ್ದಾಗೆ ಹೇಗೆ ಬದುಕೋದು ಅಂತ ಗೊತ್ತಿರಲ್ಲ. ಮೊದಲನೇ ದಿನ ಅವನು ಆ ಸಮಯನ ಹಣ ಲೆಕ್ಕದಲ್ಲಿ ಕಳೆದಾಗ್ತಾನೆ. ಅಂದರೆ 24 ಗಂಟೆಯಲ್ಲಿ, ಅಂದರೆ 24 ಗಂಟೆಯಲ್ಲಿ 1 ಅವರ್ ಬಿಟ್ಟು 23 ಅವರ್ಸ್ನ ಮಾಡ್ತಾನೆ. ಗಂಟೆ ನಿಂತ್ಕೊಂಡ್ಬಿಡುತ್ತೆ, ಸ್ಟಾರ್ಟ್ ಆಗೋದೇ ಇಲ್ಲ. ಸೊ ಮುಂದಿನ ದಿನ ಏನು ಮಾಡ್ತಾನೆ, ರಾಜ ಅಸ್ವಸ್ಥ ಆಗ್ತಾನೆ. ಅಸ್ವಸ್ಥ ಮೀನ್ಸ್ ಲೈಕ್ ಅವನಿಗೆ ಹೆಲ್ತ್ ಅಪ್ಸೆಟ್ ಆಗಿ, ವೈದ್ಯರು ಬರ್ತಾರೆ, ಔಷಧಿಗಳು ಬರುತ್ತೆ, ಆಮೇಲೆ ಅವನಿಗೆ ಪ್ರತಿಯೊಂದೂ ಕೂಡ ಎಲ್ಲ ಸಮಯಕ್ಕೆ ಸಿಗುತ್ತೆ. ಆದರೆ ಒಂದು ಮಾತ್ರ ಅವನಿಗೆ ಅರಿವಾಗ್ತಾ ಇತ್ತು, ಏನಂದರೆ ಸಮಯ ಬರ್ತಾ ಇರಲಿಲ್ಲ. ಏನೋ 1 ಗಂಟೆ ಇಟ್ಕೊಂಡು ಲಾಸ್ಟ್ ಇವನು ಸಾಧು ತಂದು ಕೊಟ್ಟಿದ್ದಂಥ ಗಂಟೆ ಸಮಯ ಇನ್ನು ಸಿಗ್ತಾ ಇಲ್ಲ. ಅದನ್ನು ಅರಿತುಕೊಂಡ ರಾಜ.
ಸೊ ಆ ಸಮಯದಲ್ಲಿ ಮಗ ಬರ್ತಾನೆ. ಮಗ ಬಂದ್ಬಿಟ್ಟು ಮಗನನ್ನು ಹೃದಯ ತುಂಬಿ ಅಪ್ಕೋತಾನೆ. ಯಾಕಂತಂದರೆ ಮಗನಿಗೆ ಕೂಡ ಅವನು ಸಮಯನ ಕೊಟ್ಟಿರೋದಿಲ್ಲ. ಸೊ ಹಾಗೆ ಹೇಳ್ತಾ ಹೇಳ್ತಾ ಮೊದಲ ಬಾರಿ ಹೃದಯದಿಂದ ಅಪ್ಕೊಂಡ್ಬಿಡ್ತಾನೆ ರಾಜ. ಯಾಕಂತಂದರೆ ಸಮಯಕ್ಕೆ ನಾನು ಬೆಲೆ ಕೊಡಲಿಲ್ಲ, ನೀನು ಬೆಳೀಲಿಕ್ಕೆ ನಾನು ಆಗಲಿಲ್ಲ ಅಪ್ಪ, ನಿನ್ನ ಸಮಯ ಕೊಡಲಿಲ್ಲ ನನಗೆ ಅಂತ. ಸೊ ಇಷ್ಟೆಲ್ಲ ಇನ್ಸಿಡೆಂಟ್ ಆದಮೇಲೆ ರಾಜ ಸಾಧುನ ಹುಡುಕ್ತಾನೆ. ಆದರೆ ಸಾಧು ಬರಲ್ಲ. ಅವನ ಬದಲಿಗೆ ಒಂದು ಬರಹ ಉಳಿದಿತ್ತು. ಏನು ಬರಹ ಉಳಿದಿತ್ತಂದರೆ, ಜೀವನದಲ್ಲಿ ಒಂದೊಮ್ಮೆ ಕಳೆದೋದಂಥ ಸಮಯ ಮತ್ತೆ ಬರೋದಿಲ್ಲ, ಆದರೆ ಮುಂದೆ ಬರತಕ್ಕಂಥ ಸಮಯದಲ್ಲಿ ನಿಂದು ಹೋಗಿರೋ ಅಷ್ಟು ಸಂಪತ್ತನ್ನು ಕೂಡ ಗಳಿಸ್ಬೋದು ಅಂತ. ಹಣವನ್ನು ಮತ್ತೆ ಗಳಿಸ್ಬೋದು, ಆದರೆ ಹೋದ ಸಮಯ ಮತ್ತೆ ಬರೋದಿಲ್ಲ. ಸೊ ಇವತ್ತು ಏನಂತ ಅಂದರೆ, ರಾಜ ಅರಿತುಕೊಂತಾನೆ, ಅತ್ಯಮೂಲ್ಯ ಕ್ಷಣಗಳಲ್ಲಿ ನಾನು ಸೋತಿದ್ದೇನೆ, ನಾನು ಪ್ರತಿಯೊಂದು ಯುದ್ಧ, ಸಂಪತ್ತು ಪ್ರತಿಯೊಂದನ್ನು ಕೂಡ ಗೆದ್ದಿದ್ದೇನೆ ಅಂತ ಅಂದ್ಬಿಟ್ಟು ಆ ನಂತರದಲ್ಲಿ ರಾಜ ಸಭೆಗೆ ಎಲ್ಲರಿಗೂ ಕೂಡ ಸಮಯ, ತೆರಿಗೆಗೆ ಪ್ರತಿಯೊಂದನ್ನು ಕೂಡ ಲಿಬರಲೈಸ್ ಮಾಡ್ತಾನೆ. ಜನಗಳಿಗೆ ತಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ, ತಮ್ಮ ಮಕ್ಕಳ ಜೊತೆ ಇರಲಿಕ್ಕೆ, ವ್ಯವಸಾಯ ಮಾಡೋರ ಜೊತೆ, ಕಷ್ಟ ಕಾರ್ಪಣ್ಯಗಳಿಗೆ ಈ ರೀತಿಯಾಗಿರ್ತಕ್ಕಂಥ ಸಮಯನ ಮೀಸಲಿಡ್ತಾ ಒಂದು ದಿನದ ಟೈಮನ್ನು ಸ್ಪೆಂಡ್ ಮಾಡ್ತಾ ಹೋಗ್ತಾನೆ. ಪ್ರತಿಯೊಂದೊಂದು ಇದರಲ್ಲೂ ಕೂಡ ರಾಜ ಒಂದು ಇದನ್ನು ಮಾಡ್ತಾನೆ. ಏನನ್ನ ಘೋಷಿಸ್ತಾನೆ ಅಂದರೆ ಒಂದು ವಾಕ್ಯನ ಬರೆಸ್ತಾನೆ. ಹಣ ಜೀವನವನ್ನು ಸುಖಕರ ಮಾಡಬಹುದು, ಆದರೆ ಕಾಲ ಮಾತ್ರ ಜೀವನವನ್ನು ಅರ್ಥಪೂರ್ಣ ಮಾಡುತ್ತದೆ ಅಂತ. ಸೊ ಇವತ್ತು ನಾನು ಏನು ಕೇಳ್ತಾ ಇದ್ದೀನಿ, ಏನಕ್ಕೆ ನಾನು ಮಾಡ್ತಾ ಇದ್ದೀನಿ, ಏನು ಬೈಕ್ ರೈಡ್ ಮಾಡ್ತಾ ಇದ್ದೀನಪ್ಪ, ಸ್ಟೋರಿ ಹೇಳ್ತಿದ್ದಾನೆ, ಇವನೇನು ದೊಡ್ಡ ಅಚೀವ್ಮೆಂಟ್ ಮಾಡಿದ್ದಾನೆ. ಇಲ್ಲ, ನಾನೇನು ಅಚೀವ್ಮೆಂಟ್ ಮಾಡಿಲ್ಲ. ಎಷ್ಟೋ ಜನ ಹೇಳ್ತಾರೆ ನನ್ನ ಹತ್ರ ಸಮಯ ಇಲ್ಲ ಅಂತ. ಇವತ್ತಿನ ಥೀಮೆ ಅದು ಏನಂದರೆ, 10 ರೂಪಾಯಿ ಜೇಬಲ್ಲಿ ಕಾಸಿದ್ರು ಕೂಡ ನಾನು ರಾಜ ಅಂತ ಅಂದ್ಬಿಟ್ಟು ಬದುಕಬೇಕು. ಯಾಕಂತಂದರೆ ಅವನ ಹತ್ರ 24 ಗಂಟೆ ಟೈಮ್ ಇರುತ್ತೆ. ನಾನಿವತ್ತು ಫಾರ್ಚುನರ್ ಗಾಡಿನಲ್ಲಿ ಓಡಾಡ್ತಾ ಇದ್ದೀನಿ, ನನ್ನ ಹತ್ರ ಎಲ್ಲ ಇದೆ ಅಂತನಲ್ಲ, ಅವನ ಹತ್ರ ಕೂತು ತಿನ್ನಲಿಕ್ಕೆ 5 ನಿಮಿಷ ಸಮಯ ಇರಲ್ಲ. ಅವನ ಮನೆಯಲ್ಲಿ ಕೂರಲಿಕ್ಕೆ 10 ನಿಮಿಷ ಕೂರಲಿಕ್ಕಾಗಲ್ಲ. ಸೊ ಅದಕ್ಕೆ ಫ್ರೆಂಡ್ಸ್, ನಾನು ಹೇಳೋದೊಂದೇ, ಒಂದು ಕ್ಷಣ ಅದು ಟೈಮ್ ಬರೋದಿಲ್ಲ. ಸೊ ಎಷ್ಟೊಂದು ಸಮಯವನ್ನು ಪ್ರೀಶಿಯಸ್ಸಾಗಿ ಬಳಸ್ಕೊಂಡ್ರೆ ಅಷ್ಟೊಂದು ಅದು ಸ್ಯಾಟಿಸ್ಫ್ಯಾಕ್ಷನ್ ಬರುತ್ತೆ. ಮನಿಯಿಂದ ನಿಮಗೆ ಮನಿ ಲಕ್ಸುರಿ ಗೂಡ್ಸನ್ನು ಕೊಡ್ಬೋದು, ಮನಿ ನಿಮಗೆ ಲಕ್ಸುರಿ ಥಿಂಗ್ಸನ್ನು ಪ್ರೊವೈಡ್ ಮಾಡ್ಬೋದು, ಮನಿ ನಿಮಗೆ ಕೇಳಿದ್ದನ್ನು ಪ್ರತಿಯೊಂದೂ ಕೂಡ. ಆದರೆ ಸಮಯ ಇವತ್ತು ಜನವರಿ 15, ಇವತ್ತು ಬೆಳಗ್ಗೆ 9 ಗಂಟೆ ಇವತ್ತಿನ ಸ್ಟೋರಿ ಮೂಲ್ಯ ಸಮಯಕ್ಕೆ. ಸೊ ಇವತ್ತಿನ ಜನತೆಗೆ ಸಂಪಾದನೆಗೆ motivations